ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ನಮ್ಮ ವಿಡಿಯೋ ಬಂದನ್ನು ಸ್ಟಾರ್ಟ್ ಮಾಡೋಣ. ಸೊ ನೀವೆಲ್ಲ ನೋಡಿರೋ ಹಾಗೆ ತಮ್ನೇಲಲ್ಲಿ ಜಾಬ್ ಓಪನಿಂಗ್ ಇದೆ. ಯಾವ್ದ್ರಲ್ಲಪ್ಪ ಅಂದರೆ ಏಮ್ಸಲ್ಲಿ. ಸೊ ಏಮ್ಸ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಗೊತ್ತಲ್ವಾ ಎಲ್ಲರಿಗೂ. ಸೊ ಅಲ್ಲಿ ತುಂಬ ಪೋಸ್ಟ್ಗಳು ಓಪನಿಂಗ್ಸ್ ಇದೆ, ಅಂದರೆ 1383 ಪೋಸ್ಟ್ಗಳು ಓಪನಿಂಗ್ಸ್ ಅನ್ನೋದು ಇದೆ. ಓಕೆನಾ? ಸೊ ಯಾವ್ದ್ಯಾವ್ದಕ್ಕೆ ಅಂತ ಅಂದರೆ ಸೀನಿಯರ್ ನರ್ಸಿಂಗ್ ಆಫೀಸರ್ಸ್ ಅಂತ, ಮತ್ತು ಡ್ರೈವರ್ ಪೋಸ್ಟ್ಗಳಿದೆ, ಮತ್ತು ಇನ್ನೂ ಅದೇ ಥರ ತುಂಬಾ ಪೋಸ್ಟ್ಗಳಿದೆ. ನೀವು ಇವಾಗ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಂದರೆ 10th ನೀವೇನಾದ್ರು PhD MBBS ಏನೇ ಮಾಡಿರಿ ಅಲ್ಲಿ ತುಂಬ ಜಾಬ್ ಓಪನಿಂಗ್ಸ್ ಅನ್ನೋದಿದೆ. ಸೊ ಓಕೆನಾ? ಸೊ ಡೀಟೇಲ್ ಆಗಿ ನಾನು ಇವಾಗ ಒಂದೊಂದೇ ಹೇಳ್ಕೊಂಬರ್ತೀನಿ. ಓಕೆ, ಫಸ್ಟ್ ಟೈಮ್ ನೀವೇನಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಒಂದು ಲೈಕ್ ಅನ್ನೋದು ಕೊಡಿ. ನಿಮಗೇನಾದರೂ ನನ್ನ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಅನ್ನೋದನ್ನು ಕೊಡಿ. ಮತ್ತು ವೆಬ್ಸೈಟ್ ಏನು ಬೇಕು ಅಂತ ಗೊತ್ತಾಗಬೇಕಂದ್ರೆ ನಿಮಗೆ ಇಲ್ಲಿ ಕೆಳಗಡೆ ಹಾಕ್ತೀನಿ. ಸೊ ವೆಬ್ಸೈಟ್ ಕೂಡ ನೀವು ಓಪನ್ ಮಾಡ್ಕೊಂಡು ಗೂಗಲಲ್ಲಿ ನೀವು ಅಪ್ಲೈ ಮಾಡ್ಬೋದು. ಓಕೆನಾ? ಅದು ಆನ್ಲೈನ್ ಅಪ್ಲೈ ಮಾಡೋಕ್ಕೆ ವೆಬ್ಸೈಟ್ನ ನಾನು ಇಲ್ಲಿ ಕೆಳಗಡೆ ಹಾಕ್ತೀನಿ. ಓಕೆನಾ? ಸೊ ಬನ್ನಿ ಇವಾಗ ಪಟ್ಟಂತ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಏನಂದರೆ ಹೇಳದ್ನಲ್ಲ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ, ಎಲಿಜಿಬಲ್ ಆಬ್ವಿಯಸ್ಲಿ 10th ಸ್ಟ್ಯಾಂಡರ್ಡ್ ಪಾಸ್ ಆದಾಗಿಂದನೂ ಎಲ್ಲರಿಗೂ ಕೆಲಸ ಅನ್ನೋದು ಅಲ್ಲಿ ಓಪನಿಂಗ್ಸ್ ಅನ್ನೋದು ಇದೆ. ಓಕೆನಾ? ಸೊ ಎಲ್ಲರೂ ಅಪ್ಲೈ ಮಾಡ್ಬೋದು. ನಿಮಗೆ ಯಾರಿಗಾದರೂ ಗೊತ್ತಿರೋರು ಇದ್ದರೆ, ಅವ್ರೇನಾದರೂ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಈ ಇನ್ಫಾರ್ಮೇಷನ್ನ ಅವ್ರಿಗೆ ಪಾಸ್ ಆನ್ ಮಾಡಿ. ಓಕೆನಾ? ಸೊ ಇವಾಗೇನಂದರೆ ಇಂಟ್ರೆಸ್ಟೆಡ್ ಯಾರಿದ್ದೀರಾ, ಎಲಿಜಿಬಲ್ ಇದ್ದೀರಾ, ಫುಲ್ ವಿಡಿಯೋ ನೋಡಿ. ಸೊ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಅಪ್ಲಿಕೇಶನ್ ಫೀಸ್ ಏನೇನಿರುತ್ತೆ, ಯಾವ್ಯಾವ ಕ್ಯಾಟಗರಿಗೆ ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಓಕೆನಾ? ಸೊ ಲಾಸ್ಟ್ ಡೇಟ್ ಇದು ಇಂಪಾರ್ಟೆಂಟ್. ಏನಪ್ಪ ಅಂದರೆ ಫಸ್ಟು ಲಾಸ್ಟ್ ಡೇಟ್ ಯಾವಾಗ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ 2nd ಡಿಸೆಂಬರ್ ತನಕ ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಸೊ ಇದು ಸ್ಟಾರ್ಟ್ ಆಗಿದ್ದು 14th ನವೆಂಬರೇ ಸ್ಟಾರ್ಟ್ ಆಗಿದೆ. ಸೊ 2nd ಡಿಸೆಂಬರ್ ತನಕ ನಿಮಗೆ ಲಾಸ್ಟ್ ಡೇಟ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಅನ್ನೋದು ಇರುತ್ತೆ. ಓಕೆನಾ? ಸೊ ಶಿಫ್ಟಿಂಗ್ಸ್ ನಡೀತಾ ಇರುತ್ತೆ. ಮತ್ತು ಏಜ್ ಲಿಮಿಟ್ಸ್ ಅನ್ನೋದು ನೋಡಿದ್ರೆ 18 ಇಯರ್ಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. 35 ಇಯರ್ಸ್ ತನಕ ನೀವು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಮತ್ತು ಫುಲ್ ಡೀಟೇಲ್ ಆ್ಯಕ್ಚುಲಿ ಇಲ್ಲಿ ತುಂಬಾ ಪೇಜಸ್ ಇದೆ. ಸೊ ನಾನು ಅಲ್ಲಿ ಸ್ಕ್ರೀನ್ಶಾಟ್ಸ್ಗಳು ಹಾಕೋಕ್ಕಾಗಲಿಲ್ಲ. ಸೊ ಹಾಗಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಕೆಳಗಡೆ ವೆಬ್ಸೈಟ್ ಹಾಕಿದ್ದೀನಿ ನೋಡಿ, ಆ ವೆಬ್ಸೈಟಿಗೆ ಹೋಗಿ ನೋಟಿಫಿಕೇಷನ್ನ ನೋಡಿ. ಓಕೆನಾ? ಸೊ ಏಮ್ಸ್ ಎಕ್ಸಾಮ್ಸ್ ನೋಟಿಫಿಕೇಷನ್ಸ್ ನೋಡಿದ್ರೆ ನಿಮಗೆ ಯಾವ ಪೋಸ್ಟ್ಗೆ ಎಷ್ಟು ವೇಕೆನ್ಸಿ ಇದೆ, ಏನು ಏಜ್ ಲಿಮಿಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ನೀವು ಏನು ಓದಿದ್ದೀರಾ, ನಿಮ್ಗೆ ಏನು ಪೋಸ್ಟ್ ಇಷ್ಟ ಇದೆ, ಸೊ ಆ ಡೀಟೇಲು ನೀವು ಅಲ್ಲಿ ಹೋಗಿ ನೋಡ್ಬೋದು ನೋಟಿಫಿಕೇಷನ್ಸಲ್ಲಿ. ನಂಗೆ ಇಲ್ಲಿ ತುಂಬ ಇರೋದ್ರಿಂದ ಐ ಕಾಂಟ್ ಲಿಸ್ಟ್ ಇಟ್ ಔಟ್, ಆಯಿತಾ? ಸೊ ಹಾಗಾಗಿ ನಾನು ಇಲ್ಲಿ ಹೇಳಿಲ್ಲ. ಜೊತೆಗೆ ಇವಾಗ ಏನಂದರೆ ಎಜುಕೇಷನ್ಸ್ ಕ್ವಾಲಿಫಿಕೇಷನ್ಸ್ ಏನೇನು ಇರಬೇಕು ಅಂತ ಹೇಳ್ತೀನಿ ನೋಡಿ. ನೀವು 10th ಪಾಸ್ ಆಗಿದ್ರೂ ಸಾಕು. ಓಕೆನಾ? 10th 12th ಡಿಪ್ಲೊಮಾ, ಬಿ ಫಾರ್ಮಾ, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಮತ್ತು BSc, BE, BTech, BVSc, ಗ್ರ್ಯಾಜುಯೇಷನ್ನು, MBBS, ಪೋಸ್ಟ್ ಗ್ರ್ಯಾಜುಯೇಷನು, MSc, MA, MSW, PhD, ಯಾವುದಾದ್ರೂ ನೀವು ಏನೇ ಓದಿದ್ರು, ಯಾವುದೇ 10th ಪಾಸ್ ಆಗಿ ನೀವು PhD ತನಕನೂ ಮಾಡಿದ್ದೀರಾ ಅಂದರೆ ಇಲ್ಲಿ ಅಪ್ಲೈ ಮಾಡ್ಬೋದು. ಬಟ್ ಏನಂದರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಮತ್ತು ರೆಕಗ್ನೈಸ್ಡ್ ಬೋರ್ಡಲ್ಲಿ ನೀವು ಎಕ್ಸಾಮ್ಸನ್ನು ಪಾಸ್ ಆಗಿರಬೇಕು ಅಂತ ಅವರು ಹೇಳಿದ್ದಾರೆ. ಓಕೆನಾ? ಸೊ ಯಾರು ಮನೇಲಿ ಕೂತಿದ್ರೆ ಅವ್ರಿಗೆ ಕೆಲಸ ಹೆಲ್ಪ್ ಮಾಡಬೇಕು ಅನ್ನೋದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ದಟ್ ಅವ್ರಿಗೆ ಈ ಇನ್ಫಾರ್ಮೇಷನ್ ಗೊತ್ತಾದರೆ ಅವರು ಅಪ್ಲೈ ಮಾಡಲಿ. ಓಕೆನಾ? ಸೊ ಇದು ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಒಳ್ಳೆಯೇ ಕೆಲಸ ಅಂತಲೇ ಹೇಳ್ಬೋದು ಏಮ್ಸಲ್ಲಿ. ಓಕೆನಾ? ಸೊ ಅಪ್ಲಿಕೇಶನ್ ಫೀಸ್ ಬಗ್ಗೆ ಹೇಳಬೇಕಂದ್ರೆ ಅಪ್ಲಿಕೇಶನ್ ಫೀಸ್ ಸ್ಟ್ರಕ್ಚರ್ ಏನಪ್ಪ ಅಂತಂದರೆ, ಇವಾಗ ಜನರಲ್ಲು, ಮೆರಿಟು ಮತ್ತು OBC ಅವ್ರಿಗೆ 3000 ರೂಪಾಯಿ ಅಂತ ಹೇಳಿದ್ದಾರೆ. ಒಂದು ಸ್ವಲ್ಪ ಅಪ್ಲಿಕೇಶನ್ ಫೀಸ್ ಜಾಸ್ತಿನೇ ಇದೆ. ಓಕೆನಾ? ಬಟ್ ಏನೂ ಮಾಡೋಕ್ಕಾಗಲ್ಲ. ಜನರಲ್ಲು ಮತ್ತು OBC ಅವ್ರಿಗೆ 3000 ಅಂತಲೇ ಹೇಳಿದ್ದಾರೆ. ಮತ್ತು SC ST ಮತ್ತು EWS ಅವ್ರಿಗೆ 2400 ಅಂತ ಹೇಳಿದ್ದಾರೆ. ಓಕೆ, ಇವಾಗ ನೆಕ್ಸ್ಟು PWD ಅಂತ ಇದ್ದಾರಲ್ಲ ಅವರಿಗೆಲ್ಲ ನಿಲ್ಲು, ಏನು ಥರನೂ ಫೀಸ್ ಇರಲ್ಲ ಅವ್ರಿಗೆ. ಮತ್ತು ಹೇಗಪ್ಪ ಪೇಮೆಂಟ್ ಮಾಡೋದು ಅಂತ ಅಂದರೆ ಆನ್ಲೈನ್ ಪೇಮೆಂಟ್ಸೇ ಇರುತ್ತೆ. ಓಕೆನಾ? ಸೊ ಸೆಲೆಕ್ಷನ್ ಪ್ರೋಸೆಸ್ಸು 2 ರೀತಿಯಲ್ಲಿ ನಡೆಯುತ್ತೆ. ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಓಕೆನಾ? ಸೊ ಕಂಪ್ಯೂಟರ್ ಸ್ಕಿಲ್ಸ್ ಏನೇನಿರುತ್ತೆ, ಬೇಸಿಕ್ ಇನ್ಫಾರ್ಮೇಷನ್ನು, ನೀವು ಯಾವ್ದ್ರ ಮೇಲೆ ಹಾಕಿರ್ತೀರ ಅಪ್ಲಿಕೇಶನ್, ಅದರಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ಗಳು ನಿಮಗೆ ಟೆಸ್ಟ್ ಅನ್ನೋದು ಕೊಡ್ತಾರೆ. ಅದಾದಮೇಲೆ ಇಂಟರ್ವ್ಯೂಗೆ ಡೈರೆಕ್ಟಾಗಿ ಕಾಲ್ ಮಾಡ್ತಾರೆ. ಓಕೆ, ಸೊ ಇವಾಗ ವೆಬ್ಸೈಟು ನಾನು ಇಲ್ಲಿ ಕೆಳಗಡೆ ಹಾಕ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ಇಲ್ಲಿ ಡಿಸ್ಪ್ಲೇ ಬರ್ತಾ ಇದೆ. ಸೊ AIIMS exams.ac.in ಅಂತ.
ಓಕೆನಾ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಬೇಡಿ. ಸೊ ನೀಟಾಗಿ ಇದೇ ಥರ ಟೈಪ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ. ಓಕೆನಾ. ಸೊ ಇವಾಗ ಏನಪ್ಪ ಮಾಡೋದು, ಹೇಗೆ ಪ್ರೊಸೀಜರ್ ಅಂತ ಅಂದರೆ ಹೇಳ್ತೀನಿ. ಫಸ್ಟ್ ನಿಮಗೆ ಡಾಕ್ಯುಮೆಂಟ್ಸ್ ಅನ್ನೋದು ಇಂಪಾರ್ಟೆಂಟು. ಸೊ ಫಸ್ಟ್ ಡಾಕ್ಯುಮೆಂಟ್ ಇಂಡಿಯಾದಲ್ಲಿ ನೀವು ಏನೇ ಮಾಡಬೇಕಂದ್ರೂ ಆಧಾರ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನು ಮಾಡಬೇಕಂದ್ರೆ ಫಸ್ಟು ನೀವು ಆಧಾರ್ ಕಾರ್ಡು, ಐ ಡಿ ಪ್ರೂಫು ಮತ್ತು ಮೊಬೈಲ್ ನಂಬರು, ಇಮೇಲ್ ಐ ಡಿ, ಓಕೆ, ಇಷ್ಟು ನೀಟಾಗಿ ಇಟ್ಕೊಳ್ಳಿ. ಜೊತೆಗೆ ಇದಿಷ್ಟು ಆದಮೇಲೆ ಏಜ್ ಪ್ರೂಫಿಗೆ ಆಧಾರ್ ಕಾರ್ಡ್ ಇರುತ್ತೆ, ಮತ್ತು ಎಜುಕೇಷನಲ್ ಸರ್ಟಿಫಿಕೇಟ್. ನೀವೇನು 10th ಪಾಸ್ ಆಗಿದ್ದೀರಾ, PhD ಮಾಡಿದ್ದೀರಾ, MBBS ಮಾಡಿದ್ದೀರಾ, BSc ಮಾಡಿದ್ದೀರಾ, MSc ಮಾಡಿದ್ದೀರಾ, BE ಮಾಡಿದ್ದೀರಾ, BTech ಮಾಡಿದ್ದೀರಾ, ನೀವು ಏನೇ ಕ್ವಾಲಿಫಿಕೇಷನ್ ಮಾಡಿದ್ರು ಅದ್ರದ್ದು ಕ್ವಾಲಿಫಿಕೇಷನು ಒಂದು ಸರ್ಟಿಫಿಕೇಟ್ ಇರುತ್ತಲ್ಲ, ಸೊ ಅದನ್ನು ಇಟ್ಕೊಳ್ಳಿ. ಜೊತೆಗೆ ರೆಸ್ಯೂಮಿ, ನೀವೇನಾದರೂ ಪ್ರಿಪೇರ್ ಮಾಡಿದರೆ ರೆಸ್ಯೂಮಿನೂ ಇಟ್ಕೊಳ್ಳಿ. ಆ್ಯಂಡ್ ಇದಕ್ಕಿಂತ ಮುಂಚೆ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಜಾಬಲ್ಲಿ, ಬೇರೆ ಯಾವುದಾದ್ರೂ ಜಾಬ್ ಮಾಡ್ತಾ ಇದ್ದರೆ ಆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಇಟ್ಕೊಳ್ಳಿ. ಸೊ ಇದಿಷ್ಟೇ ಡಾಕ್ಯುಮೆಂಟ್ಸ್ ಬೇಕಾಗಿರೋದು. ಓಕೆ, ಆಧಾರ್ ಕಾರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆಧಾರ್ ಕಾರ್ಡ್ನ ಇಟ್ಕೊಳ್ಳಿ. ಜೊತೆಗೆ ಫಸ್ಟ್ ಏನು ಮಾಡಬೇಕು, ನೀವು ಈ ವೆಬ್ಸೈಟ್ ಏನು ಬರ್ತಾ ಇದೆ ಆ ವೆಬ್ಸೈಟಿಗೆ ಹೋಗಿ ನೀವು ಫಸ್ಟ್ ಎಲ್ಲ ನೋಟಿಫಿಕೇಷನು ನೀಟಾಗಿ ಓದ್ಕೊಳ್ಳಿ. ಓಕೆನಾ. ನಿಮಗೆ ಸರಿ ಅನಿಸಿದ್ರೆ, ನಿಮಗೆ ಓಕೆ ಅನಿಸಿದ್ರೆ ನೀವೇನು ಮಾಡಬೇಕು, ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಬರುತ್ತೆ. ಓಕೆನಾ. ಅಪ್ಲೈ ಆನ್ಲೈನ್ ಮಾಡಿ ನಿಮ್ಮ ಫಾರ್ಮ್ ಫಿಲ್ ಮಾಡಿ. ಓಕೆನಾ. ಫಾರ್ಮ್ ಎಲ್ಲ ಬರುತ್ತೆ, ಫಿಲ್ ಮಾಡಿ, ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಎಲ್ಲವೇ. ಓಕೆ, ಎಲ್ಲ ನೀಟಾಗಿ ನೇಮು, ಅಡ್ರೆಸ್ಸು, ಫೋನ್ ನಂಬರು, ಮದರ್ ನೇಮ್, ಫಾದರ್ ನೇಮ್, ಏಜು ಎಲ್ಲ ಅಲ್ಲಿ ಡೀಟೇಲ್ಸ್ ಇರುತ್ತಲ್ಲ, ಎಲ್ಲ ನಾರ್ಮಲ್ ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡ್ತೀರಾ ಅದೇ ಥರ ಇಲ್ಲೂ ಇರುತ್ತೆ. ಸೊ ಎಲ್ಲ ನೀಟಾಗಿ ಫಿಲ್ ಮಾಡಿ ಕೊನೆಗೆ ನೀವು ಸಬ್ಮಿಟ್ ಬಟನ್ನ ಕೊಡಬೇಕಾಗತ್ತೆ. ಓಕೆನಾ. ಸಬ್ಮಿಟ್ ಬಟನ್ ಕೊಡೋಕ್ಕೆ ಮುಂಚೆ ನಿಮಗೆ ಪೇಮೆಂಟ್ ಅಂತ ಬರುತ್ತೆ. ಸೊ ನಿಮ್ದು ಯಾವ ಕ್ಯಾಸ್ಟ್ ಇರುತ್ತೆ ಅಲ್ಲಿ ನಿಮಗೆ ಬಂದ್ಬಿಡುತ್ತೆ, ಇಷ್ಟು ಪೇ ಮಾಡಬೇಕು ಅಂತ, 3000 2400 ಅಂತ ಬಂದ್ಬಿಡುತ್ತೆ. ಸೊ ಅಲ್ಲಿ ಏನು ಮಾಡಬೇಕು, ಅಷ್ಟು ಪೇ ಮಾಡಬೇಕು, ಆನ್ಲೈನ್ ಪೇಮೆಂಟ್ ಮಾಡಬೇಕು. ಆ ಆನ್ಲೈನ್ ಪೇಮೆಂಟ್ ಮಾಡಾದ್ಮೇಲೆ ನಿಮಗೆ ಸಬ್ಮಿಟ್ಗೆ ಓಕೆ ಅನ್ನತ್ತೆ. ಸೊ ಸಬ್ಮಿಟ್ ಮಾಡಾದ್ಮೇಲೆ ನಿಮಗೆ ಲಾಸ್ಟಲ್ಲಿ ಒಂದು ರೆಸಿಪ್ಟ್ ನಂಬರ್ ಆರ್ ರೆಫರಲ್ ನಂಬರ್ ಅಂತ ಸಿಗುತ್ತೆ. ಆ ರೆಸಿಪ್ಟ್ ನಂಬರ್ ಆರ್ ರೆಫರಲ್ ನಂಬರ್ನ ನೀವು ನೀಟಾಗಿ ಸೇವ್ ಮಾಡಿಟ್ಕೊಳ್ಳಿ, ಆರ್ ಟೇಕ್ ಅ ಪ್ರಿಂಟ್ಔಟ್ ಆಫ್ ಇಟ್, ಸೊ ದಟ್ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ಗೋಸ್ಕರ ಅದು ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಇಷ್ಟೇ ಪ್ರೊಸೀಜರು, ಈಸಿಯಾಗಿ ಅಪ್ಲೈ ಮಾಡ್ಬೋದು, ಯಾವುದೇ ಥರ ಕಷ್ಟನೂ ಇಲ್ಲ. ಓಕೆನಾ. ಸೊ ನೀಟಾಗಿ ಅಪ್ಲೈ ಮಾಡಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಆದಷ್ಟು ಬೇಗ ಈ 2 ಡಿಸೆಂಬರ್ ಒಳಗಡೆ ಟ್ರೈ ಮಾಡಿ. ಓಕೆನಾ. ಆ್ಯಂಡ್ ಈ ಇನ್ಫಾರ್ಮೇಷನ್ನು ಯಾರಿಗಾದರೂ ನಿಮಗೆ ಶೇರ್ ಮಾಡಬೇಕು, ಅವ್ರಿಗೂ ಕೆಲಸ ಸಿಗಲಿ, ಅವರು 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರ, ಅವರು 12th ಪಾಸ್ ಆಗಿರ, ಇಲ್ಲ ಅವರು BA ಮಾಡಿ ಸುಮ್ಮನೆ ಕೂತಾರೆ ಅನ್ನೋದೇನಾದರೂ ಇದ್ದರೆ ದಯವಿಟ್ಟು ಅವ್ರಿಗೂ ಇನ್ಫಾರ್ಮೇಷನ್ನ ಶೇರ್ ಮಾಡಿ. ಓಕೆನಾ. ಸೊ ಇಷ್ಟ ಆಗಿತ್ತು ಇವತ್ತು ನಮ್ಮ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಅನ್ನೋದನ್ನು ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.